ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಇವತ್ತು ಇವ್ರು ಬರ್ತಾರೆ, ಭತ್ತ ಎಲ್ಲ ಬಿಸಿಲಿಗೆ ಹಾಕಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬಿಸಿಲಿಗೆ ಹಾಕಿ ಅದನ್ನು ಇನ್ನು ಅದಕ್ಕೆ ಗಾಳಿ ಹಿಡಿಬೇಕು. ಅದರಲ್ಲಿ ಧೂಳೆಲ್ಲ ಇದೆ, ಬೇಡದ ಇದು ಚಟ್ಟೆಯಾದ ಭತ್ತಗಳೆಲ್ಲ ಇದೆ. ಅದನ್ನು ಗಾಳಿಗೆ ಹಿಡಿತಾರೆ. ಗಾಳಿಗೆ ಹಿಡಿಲಿಕ್ಕೆ ಈಗ ಒಂದು ಮೆಷಿನ್ ಬರ್ತದೆ ಗಾಳಿ ಹಿಡಿಲಿಕ್ಕೆ. ಅದು ಬಂದಾಗ ತೋರಿಸ್ತೇನೆ ಹೇಗೆ ಅದು ಗಾಳಿ ಹಿಡಿದು ಒಳ್ಳೆ ಭತ್ತವನ್ನು ಹೇಗೆ ಸಪ್ರೇಟ್ ಮಾಡ್ತದೆ ಅಂತೇಳಿ ತೋರಿಸ್ತೇನೆ. ಈಗ ಭತ್ತವನ್ನು ನೋಡಿ, ಎಲ್ಲ ಗೋಣಿ ಚೀಲದಲ್ಲಿ ತುಂಬಿಸಲಾಗಿದೆ. ಆ ಭತ್ತದ ಮೆಷಿನಿಗೆ ಈ ರೀತಿ ಗೋಣಿಯಲ್ಲಿ ತುಂಬಿಸಿಡಬೇಕು. ತುಂಬಿಸಿಟ್ರೆ ಅವರೆಲ್ಲ ಒಂದೊಂದು ಹೊತ್ಕೊಂಡು ಅದಕ್ಕೆ ಗಾಳಿ ಹಿಡಿಯೋದಕ್ಕೆ ಸುರಿತಾರೆ. ಅದು ಯಾವ ರೀತಿ ಅಂತ ನಾನು ಇಷ್ಟೊಂದು ನೋಡಲಿಲ್ಲ. ಇವತ್ತು ನಿಮಗೆ ತೋರಿಸ್ತೇನೆ, ನಾನು ನೋಡ್ತೇನೆ, ನಿಮಗೂ ತೋರಿಸ್ತೇನೆ. ಮೊದಲನೇ ದಿನವೇ ಇದು ಉದ್ದಿನ ಹಿಟ್ಟು ರೆಡಿ ಮಾಡೋದು. ಅದಕ್ಕೆ ಮರುದಿನ ಗೋಧಿ ಮತ್ತು ರಾಗಿಯನ್ನು ಮಿಕ್ಸ್ ಮಾಡಿ ಹುಯ್ಯೋದು. ಆ ರೀತಿ ದೋಸೆ ನೋಡಿ. ಇವತ್ತು ದೋಸೆ ರಾಗಿ ಗೋಧಿ ರಾಗಿ ಮಿಕ್ಸ್ ಇದಕ್ಕೆ ನೋಡಿ. ಈಗ ಸ್ವಲ್ಪ ದೋಸೆ ಹೊಯ್ದಿಟ್ಟಿದ್ದಾರಮ್ಮ. ಸಾರು ಇದು ಪಚ್ಚೀಸ್ರು ಪಲ್ಯ. ಭತ್ತದ ಧೂಳು ತೆಗೆಯೋರು ಬಂದಿದ್ದಾರೆ. ಅದರ ಪ್ಲಗ್ ಉಂಟಲ್ಲ, ದೊಡ್ಡದಿದೆ. ನಮ್ಮ ಹತ್ರ ಆ ರೀತಿ ಸ್ವಿಚ್ ಬೋರ್ಡಿಗೆ ಅಷ್ಟು ದೊಡ್ಡ ಪ್ಲಗ್ ಹಾಕುವಂಥದ್ದಿಲ್ಲ. ಹಾಗೇನೋ ಟ್ರೈ ಮಾಡ್ತಾ ಇದ್ದಾರೆ. ಈ ಮೆಷಿನೊಳಗೆ ಒಂದು ಫ್ಯಾನ್ ಇದೆ, ಅದು ಎಕ್ಸಾಸ್ಟ್ ಫ್ಯಾನ್. ಅದು ಭತ್ತದಲ್ಲಿರೋ ಧೂಳನ್ನು ಕಸವನ್ನೆಲ್ಲ ಎಳೀತದೆ. ಆಮೇಲೆ ಚಪ್ಪಟೆದ ಭತ್ತ ಎಲ್ಲ ಕೆಳಗೆ ಬೀಳ್ತದೆ, ಒಳ್ಳೆ ಭತ್ತ ಎಲ್ಲ ಬುಟ್ಟಿಗೆ ಬೀಳ್ತದೆ. ಇವತ್ತು ಸಾಂಬಾರು ಮಾಡ್ತಾರೆ ಅಮ್ಮ. ಇಲ್ಲಿ ಬೇಳೆ ಬೇಯ್ತಾ ಇದೆ. ಇಲ್ಲಿ ಅಪ್ಪ ನಿನ್ನೆ ಸಾಂಬಾರಿಗೆ ಇರುವ ತರಕಾರಿಗಳು ತಂದಿದ್ದಾರೆ. ಅಂಗಡಿಯಲ್ಲೆಲ್ಲ ಸಿಗ್ತದೆ ಸಾಂಬಾರಿಗಿರುವ ತರಕಾರಿ ಕೊಡಿ ಅಂದರೆ ಎಲ್ಲ ಸ್ವಲ್ಪ ಆಗಿ ಕೊಡ್ತಾರೆ. ನೋಡಿ, ಇಲ್ಲಿ ಬದನೆಕಾಯಿ, ಬೀನ್ಸ್, ಇಲ್ಲ 2-3 ಬೀನ್ಸ್, ಒಂದು ಬದನೆಕಾಯಿ, ಒಂದು ಚಿಕ್ಕ ತುಂಡು ಸೌತೆಕಾಯಿ, ಕ್ಯಾರೆಟ್ ಒಂದು ಸಣ್ಣ ಪೀಸು, ಆಮೇಲೆ ಆ ರೀತಿ ಬೇರೆ ಬೇರೆ ತರಕಾರಿ, ಆಲೂಗಡ್ಡೆ, ಆಮೇಲೆ ಇದು ಸುವರ್ಣಗಡ್ಡೆ ಎಲ್ಲ ಕೊಡ್ತಾರೆ. ಎಲ್ಲ ತರಕಾರಿಗಳನ್ನು ಅದನ್ನೀಗ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ತಂಗಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾಳೆ. ಇಲ್ಲಿ ಬೇಳೆ ಬೇಯ್ತಾ ಉಂಟು, ಸಾಂಬಾರು ಮಾಡ್ತಾರೆ. ತೆಂಗಿನಕಾಯಿ ಇದೆ. ತರಕಾರಿ ಅಮ್ಮ ಮಣ್ಣಿನ ಮಡಿಕೆಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಬಿಸಿ. ಇವತ್ತು ನಾವು ಅನ್ನ ಕುಕ್ಕರಲ್ಲಿ ಮಾಡೋದು. ದೊಡ್ಡ ಕುಕ್ಕರ್ ಇಟ್ಟಿದ್ದೇವೆ. ಕುಚಿಲಕ್ಕೆ ಅನ್ನ ಬೇಯ್ತಾ ಇದೆ. ಇಲ್ಲಿ ತರಕಾರಿ ಬೇಯ್ತಾ ಇದೆ. ಬೇಳೆ ಆಲ್ರೆಡಿ ಬೆಂದಾಗಿದೆ. ಕ್ಲೀನ್ ಎಲ್ಲ ಮಾಡಲಿಕ್ಕೆ ಇದೆ ಕುಕ್ಕರ್ ರೆಡಿ ಅಲ್ಲ. ಗ್ಯಾಸ್ ಸ್ಟವ್ ಇದು ಎಲ್ಲ ಆದ ಮೇಲೆ, ಅಡಿಗೆ ಎಲ್ಲ ಆದ ಮೇಲೆ ಇಲ್ಲೆಲ್ಲ ಫುಲ್ ಕ್ಲೀನಿಂಗ್. ಇಲ್ಲಿ ನೋಡಿ, ಸಣ್ಣ ಕೋಳಿ ಮರಿ, 2 ಮರಿ ಬಾಬೆ ನೋಡು. ಸಣ್ಣ, ಎಷ್ಟು ಸಣ್ಣ ಬೇಬಿ ಅಲ್ಲ. ಅದಕ್ಕೆ ಈಗ ಹಿಡಿಬಾರ್ದು. ಅದು ಅದು ಇದ್ದ ಕೋಳಿ ಮೇಲೆಲ್ಲ ಹಾರ್ತದೆ. ಅದು ಈ ಟೈಮಲ್ಲಿ ಹಿಡಿಬಾರ್ದು. ಸ್ವಲ್ಪ ದೊಡ್ಡ ಅದು ನೋಡಿ, ಹಾಗೆ ಮಲ್ಕೊಳ್ಳಿ ಅಂತ. ಅದಕ್ಕೆ ಸೆಕ್ಕೆ ಇದಕ್ಕೆ ಸೆಕ್ಕೆ ಮುಟ್ಲಿಕ್ಕೆ ಆಗುದಿಲ್ಲ ಸೇರೋದು. ಕಚ್ಚಿತದ, ಅದ್ರ ಅಮ್ಮ ಕಚ್ಚಿತು. ಹಲೋ, ಚಂದ ಉಂಟಲ್ಲ, ಕ್ಯೂಟ್. ಮುಟ್ಟಿದ್ರೆ ಅದರ ಅಮ್ಮ ಬಂದು ಅದೆಂತ ಬಂದ ಹಾಗೆ ಮಲ್ಕೊಳ್ಳೋದು. ಅದಕ್ಕೆ ಹುಷಾರಿಲ್ಲ ಈಗ ಕೋಳಿಗೆ. ಹೋಗ್ತದೆ ಮಲ್ಕೊಳ್ತದೆ ಮಲಕ್ಕೆ. ಬಾಯಾರಿಕೆ ಆಗ್ತದ ಅಂತ ಅಲ್ಲ. ಕಾಲಿಗೇನೋ ತಾಗಿದೆ, ಅದರ ಕಾಲಿಗೇನೋ ತಾಗಿದೆ.
ಹಿಡ್ಕೊಂಡು ಹೋಗ್ಬೋದಾ? ತಾಗಿದೆ ಅದಕ್ಕೆ ಹೋದಲ್ಲಿ ಮಲ್ಕೊಳ್ತದೆ. ಸೊ ಅದಕ್ಕೆ ಎಂತ ಮಾಡೋದು? ಮುಟ್ಟಿಸಿ ಹೋಗುದು. ಹೋಗ ಆಚೆ, ಇದುಗಳೆಲ್ಲ ನೋವು ಮಾಡಿರ್ಬೇಕು. ಹೋಗಿರ ಆಚೆ. ನೀವು ಕಾಲು ಹೋದಲ್ಲಿ ಅದಕ್ಕೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅದಕ್ಕೆ ಅಲ್ಲೇ ಪಂಚಾಲಿ ಹಾಕ್ಬೇಕಿತ್ತು. ಅಜ್ಜ ಬರ್ಬೇಕು, ಅಜ್ಜ ಬಂದು ಮದ್ದು ಹಾಕ್ಬೇಕು. ಅದು ಇದ್ದಲ್ಲೇ ಮೊಟ್ಟಿಸಿ ತಿಂತಾಂಡು ನೋಡಿ, ಅಲ್ಲೇ ಎಲ್ಲ ಮಲ್ಕೊಂಡು ಸಾಂಬಾರು ಯಾಕಮ್ಮ ಬಿಳಿ ಉಂಟು ಹಾಕಿ ಬೇಕಿಲ್ಲ, ಎಂತೆಲ್ಲ ಆಗ್ತದೆ. ತೆಂಗಿನಕಾಯಿ ಮಾತ್ರ ಅರ್ಧದ ಅಮ್ಮ ಮಾಡಿ ಒಳಗಿಂತತ್ತೆ ನೋಡಿ ಹೋಗಿದೆ. ಅಮ್ಮಗೆ ಅವಳಿಗೆ ಇವಳು ನನ್ನ ಮಗಳ ಬಿಡು. ಹೇಗಾಗಿದೆ ನೋಡು, ಏನು ಹಾಕಲಿಲ್ಲ ನಾನು. ಉಪ್ಪು ಬೇಕಲ್ಲ? ಎಂಥದ ಬೇಕು, ಉಪ್ಪು ಇಲ್ಲ. ರಾಗಿ ಗೋಧಿ ಉದ್ದು ಸೇರಿಸಿದ ದೋಸೆ ವಿದ್ದು ಸಾಂಬಾರ್. ಹಾಗೆ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ತಿನ್ನಿಸಿ ಆಯಿತು. ತಿಂಡಿ ಬಾಯಿಗೆ ಕೊಟ್ಟದ್ದು, ಇಲ್ಲದ್ರೆ ಅವರನ್ನೇ ಕಾದರೆ ಇವತ್ತಿಡೀ ಅವರು ತಿಂಡಿ ತಿನ್ನೋದಿಲ್ಲ, ನಮ್ಮ ಕೆಲಸವೂ ನಡೆಯುವುದಿಲ್ಲ. ಹಾಗೆ ಅವರಿಗೆ ಇಬ್ಬರ ಬಾಯಿಗೆ ಒಟ್ಟಿಗೆ 4 ದೋಸೆ ಮಾಡಿ ಅದಕ್ಕೆ ಒಂದು ಸಾಂಬಾರು ತಂದು ತಿನ್ನಿಸಿ ಆಯಿತು. ನಾನು ಸಹ ಒಂದು 2 ದೋಸೆ ತಿಂದೆ. ಈಗ ಇನ್ನೂ ಒಂದು 3-4 ಗಂಟೆಗೆ ಊಟ ಮಾಡಿದರೆ ಸಾಕು, ಲೈವ್ ಆದ ಮೇಲೆ. ಹಾಗೆ ಈಗ ಸದ್ಯಕ್ಕೆ ಹೊಟ್ಟೆಲ್ಲ ತುಂಬಿಸಿಕೊಂಡಿದ್ದೀನಿ. ಈಗ ಮಧ್ಯಾಹ್ನ 1 ಗಂಟೆ ಆಗ್ತಾ ಉಂಟು. ಇನ್ನೂ ಸ್ವಲ್ಪ 2 ಗಂಟೆಗೆ ಲೈವ್ ಮಾಡಬೇಕು. ಅದಕ್ಕಿಂತ ಮೊದಲು ಆದರೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು. ತಂಗಿ ಗೇರು ಬೀಜ, ಮೆಣಸಿನ ಹುಡಿ ಮತ್ತು ಉಪ್ಪು ಹುಡಿ ಹಾಕಿ ಫ್ರೈ ಮಾಡಿದ್ದಾಳೆ, ಅದನ್ನೀಗ ತಿಂತಾ ಇದ್ದೇವೆ. ಮೆಣಸಿನ ಹುಡಿ, ಉಪ್ಪು, ಅರಶಿನ ಹುಡಿ, ಆಮೇಲೆ ಕರಿಮೆಣಸು ಪೌಡರ್. ಹಾಯ್, ಮಧ್ಯಾಹ್ನದ ಊಟ ಆಗಲಿಲ್ಲ, ದೋಸೆ ಎಲ್ಲ ತಿಂದು ಲೈವ್ ಎಲ್ಲ ಮಾಡಿದೆ. ಈಗ 4:15 ಗಂಟೆ ಆಗಿದೆ. ಇನ್ನು ಊಟ ಮಾಡಬೇಕು. ಮಕ್ಕಳಿಗೂ ಸಹ ಏನಾದರೂ ಊಟ ಎಲ್ಲ ಕೊಡಬೇಕು. ಅವ್ರು ಬೆಳಗ್ಗೆ ತಿಂಡಿ ತಿನ್ನುವಾಗಲೇ ಲೇಟ್ ಆಯಿತು. ಹಾಗೆ ಮತ್ತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ ಅಂಥೇಳಿ. ಇವಿಷ್ಟು ನನ್ನ ಇವತ್ತಿನ ವ್ಲಾಗ್ ಅಂತೇಳಿ. ಅದಕ್ಕಿಂತ ಮೊದಲು ಈಗ ವಿಡಿಯೋ ಎಲ್ಲ ಹಾಕುವರಿದ್ದರೆ ನೀವು ಕ್ರೋಮಲ್ಲಿ ಹಾಕ್ಬೋದು, YT ಸ್ಟುಡಿಯೋಗೆ ಹೋಗಿ ಹಾಕ್ಬೋದು, ಡೈರೆಕ್ಟ್ ಯೂಟ್ಯೂಬಲ್ಲಿ ಹೋಗಿ ಹಾಕ್ಬೋದು. ಆದರೆ ಯಾವ ಇದರಲ್ಲೂ ಹಾಕಿದರೂ ವ್ಯೂ ಬರೋದೇ ಸೇಮ್ ಆಯಿತಾ. ಅದಕ್ಕೇನು ದೊಡ್ಡ ಬೇರೆ ಇಲ್ಲಿ ಇದು ಕ್ರೋಮಲ್ಲಿ ಹಾಕಿದರೆ ಜಾಸ್ತಿ, ಈಚೆ ಇದರಲ್ಲಿ ಹಾಕಿದರೆ ಜಾಸ್ತಿ, ಆ ರೀತಿ ಇಲ್ಲ. ಎಲ್ಲ ಕಡೆ ಹಾಕಿದರೂ ಸೇಮ್ ವ್ಯೂ ಬರ್ತದೆ ಅಂತ. WH ಯಾವಾಗ ಕಂಪ್ಲೀಟ್ ಆಗ್ತದೋ ಗೊತ್ತಿಲ್ಲ ಫ್ರೆಂಡ್ಸ್. ಒಮ್ಮೆ ನನ್ನ ವಿಡಿಯೋ ಆದಷ್ಟೆಲ್ಲ ನೋಡಿ ಸಪೋರ್ಟ್ ಮಾಡಿ ನನಗೆ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಹೊಸತಾಗಿ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್.